Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಲೋಕಸಭಾ ಚುನಾವಣೆ ಹೌದು ಒಂದು ಹಂತದಲ್ಲಿ ರಾಜ್ಯದ ಮಟ್ಟಿಗಂತೂ ಮುಗಿದಿದೆ. ಬಟ್ ಈಗ ಮೇಲ್ಮನೆ ಚುನಾವಣಾ ಕಾವು ಜೋರಾಗ್ತಾ ಇದೆ. ಹೌದು, ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರ, ಮತ್ತೊಂದ್ ಕಡೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ 11 ಸ್ಥಾನಗಳು ಖಾಲಿ ಇದೆ. ಆ ಪೈಕಿ 7 ಸ್ಥಾನಗಳಿಗೆ ಈಗ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ನಿಮ್ಗೆ ಗೊತ್ತಿರಲಿ, ಇರುವಂತ 7 ಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 100ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಈಗ ಸಿಎಂ ಹಾಗೆ ಡಿಸಿಎಂ ರ ದುಂಬಾಲು ಬೀಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ನಲ್ಲಿ ಸರಣಿ ಸಭೆಗಳು ನಡೀತಾ ಇದೆ. ಅಷ್ಟಕ್ಕೆ ಸರಿ ಹೋಯ್ತಾ? ಇಲ್ಲ, ಪಟ್ಟಿ ಫೈನಲ್ ಮಾಡೋಕ್ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿನೇ ದೆಹಲಿಗೆ ಪಟ್ಟಿಯನ್ನ ರವಾನಿಸುವಂತ ನಿಟ್ಟಿನಲ್ಲಿ ಸಿಎಂ ಹಾಗೆ ಡಿಸಿಎಂ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ಕತೆ ಆದ್ರೆ, ಮತ್ತೊಂದ್ ಕಡೆ ದೋಸ್ತಿಯನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಇವತ್ತು ದೋಸ್ತಿ ನಾಯಕರುಗಳು ಸಮನ್ವಯ ಸಭೆ ಕೂಡ ನಡೆಸಿದ್ದಾರೆ. ಅಲ್ಲೂ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಾಗೆ ಬಹಳಷ್ಟು ತಂತ್ರ ರಣತಂತ್ರಗಳನ್ನ ಹೆಣೆಯುವಂತ ಕೆಲಸ ನಡೀತಾ ಇದೆ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹಾಗಾದ್ರೆ ಏನಾಗ್ತಾ ಇದೆ ಪರಿಷತ್ಗೆ ಸಂಬಂಧಪಟ್ಟ ಹಾಗೆ ಡೆವಲಪ್ಮೆಂಟ್ಸ್, ಬನ್ನಿ ನೋಡ್ಕೊಂಬೋಣ ಈ ರಿಪೋರ್ಟ್ ನಲ್ಲಿ. ವಿಧಾನ ಪರಿಷತ್ ಚುನಾವಣೆ ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಬಹಳಷ್ಟು ಜನ ಇದ್ದಾರೆ, ಅವ್ರು ಗುರುತಿಸಬೇಕು. ಹಿಂದುಳಿದ ವರ್ಗಗಳು ಕೊಡಬೇಕು, ಪ್ರಾಂತವಾರ ಕೊಡಬೇಕು. ಅದೆಲ್ಲ ಹೈಕಮಾಂಡ್ ಸಿಎಂ ಡಿಸಿಎಂ ತೀರ್ಮಾನ ತಗೊಳ್ತಾರೆ. ದೆಹಲಿಯಲ್ಲಿ ಫೈನಲ್ ಆಗಲಿದೆ ಪರಿಷತ್ ಅಭ್ಯರ್ಥಿಗಳ ಲಿಸ್ಟ್. ಮೇ 28, 29ರಂದು ದೆಹಲಿಗೆ ತೆರಳಲಿರುವ ಸಿಎಂ ಡಿಸಿಎಂ. ವಿಧಾನ ಪರಿಷತ್ನ 11 ಸದಸ್ಯರ ಅಧಿಕಾರಾವಧಿಯು ಮುಂದಿನ ತಿಂಗಳು ಮುಗಿಯಲಿದೆ. ಇದರ ಬೆನ್ನಲ್ಲೇ ಮುಂದಿನ ತಿಂಗಳ ಜೂನ್ 13ರಂದು ಮೇಲ್ಮನೆ ಚುನಾವಣೆ ನಡೆಯಲಿದೆ. ಮೇಲ್ಮನೆಯ 11 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ವಿಧಾನಸಭೆ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆ ಇದಾಗಿದ್ದು, ನಾಮಪತ್ರ ಸಲ್ಲಿಕೆಗೆ ಜೂನ್ 3 ಕೊನೆಯ ದಿನಾಂಕವಾಗಿದೆ. ಜೂನ್ 13ರಂದೇ ಸಂಜೆ 5ರಿಂದ ಮತ ಎಣಿಕೆ ಕಾರ್ಯವು ಪ್ರಾರಂಭವಾಗಲಿದೆ. ಹೀಗಾಗಿ ಈಗಿನಲೇ ಚುನಾವಣೆ ಗೆಲ್ಲೋಕೆ 3 ಪಕ್ಷಗಳು ತಂತ್ರಗಾರಿಕೆ ಮಾಡ್ತಿದೆ. ಕಾಂಗ್ರೆಸ್ನ 7 ಸೀಮಿತ ಸ್ಥಾನಗಳಿಗೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ. ಅಭ್ಯರ್ಥಿಗಳ ಆಯ್ಕೆ ಸಿಎಂ ಹಾಗೂ ಡಿಸಿಎಂಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ಇದೇ ಮೇ 28 ಮತ್ತು ಮೇ 29ರಂದು ದೆಹಲಿಗೆ ತೆರಳೋಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ನಿರ್ಧಾರ ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಅಭ್ಯರ್ಥಿಗಳ ಹೆಸರು ಅಂದೇ ಫೈನಲ್ ಆಗುವ ಸಾಧ್ಯತೆ ಇದೆ. 7 ಸ್ಥಾನಗಳಿಗೆ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳು ನಿರಂತರವಾಗಿ ಒತ್ತಡ ಹಾಕ್ತಿದ್ದಾರೆ. ಮಾಜಿ ಶಾಸಕರು, ಮಾಜಿ ಮೇಯರ್ಗಳು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಕಾರ್ಯಕರ್ತರು, ಮುಖಂಡರಿಂದ ಒತ್ತಡ ಹೆಚ್ಚಿದೆ. ಎಷ್ಟೇ ಅಲ್ಲ, ಆಕಾಂಕ್ಷಿಗಳಿಂದ ಪ್ರತಿನಿತ್ಯ ಸಿಎಂ ಡಿಸಿಎಂ ಭೇಟಿಗೆ ಮನವಿ ಮಾಡಿಕೊಳ್ಳಲಾಗ್ತಿದೆ. ಮತ್ತೊಂದೆಡೆ ಬೆಂಗಳೂರಿನ ಸಚಿವರು, ಉತ್ತರ ಕರ್ನಾಟಕ ಭಾಗದ ಸಚಿವರು ತಮ್ಮ ಪ್ರಾಂತ್ಯವಾರು ಟಿಕೆಟ್ ನೀಡುವಂತೆ ಸಿಎಂ ಡಿಸಿಎಂಗೆ ಒತ್ತಡ ಹಾಕ್ತಿದ್ದಾರೆ. ಮತ್ತೊಂದೆಡೆ ಸಮುದಾಯಗಳಿಗೂ ಟಿಕೆಟ್ ಕೊಡಿ ಅಂತ ದುಂಬಾಲು ಬಿದ್ದಿದ್ದಾರೆ. ನಿನ್ನೆ ಡಿಸಿಎಂ ಡಿಕೆಶಿ ನಿವಾಸದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ಸೇರಿದಂತೆ ಕೆಲ ಸಚಿವರು ಪ್ರಾಂತ್ಯವಾರು ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. MLC ವಿಚಾರ ಬಗ್ಗೆ ಮಾತಾಡಿದೀವಿ. ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಬಹಳಷ್ಟು ಜನ ಇದ್ದಾರೆ, ಅವ್ರು ಗುರುತಿಸಬೇಕು. ಮತ್ತು ಪ್ರಾಂತವಾರ ಕೊಡಬೇಕು. ಬರೀ ಬೆಂಗಳೂರಿಗೆ ಸೀಮಿತ ಆಗಿರಬಾರ್ದು ನಮ್ಮ MLCಗಳು. ಬಾಂಬೆ ಕರ್ನಾಟಕ ಮೊನ್ನೆ ಕೂಡ ಹೇಳಿದೆ, ಹೈದರಾಬಾದ್ ಕರ್ನಾಟಕ, ಮೈಸೂರು, ಮಂಗಳೂರು
ಎಲ್ಲ ಕಡೆ ಹಂಚಿಕೊಡ್ಬೇಕು ಮತ್ತು ಜಾತಿವಾರ ಕೂಡ ಕೊಡಬೇಕು. ನಮ್ಗೆ ಯಾರು ಹೆಚ್ಚು ಮತ ಹಾಕ್ತಾರೆ ಅಂತ ಸಮಾಜಗಳನ್ನ ಗುರುತಿಸಬೇಕು ಕೊಡಬೇಕಂತ ಅಧ್ಯಕ್ಷಗೆ ಮನವಿ ಮಾಡಿದೀವಿ. ಇನ್ನು ಇಂದು ಸಚಿವ ರಾಮಲಿಂಗಾರೆಡ್ಡಿ ಸಹ ಬೆಂಗಳೂರಿನ ಇಬ್ಬರಿಗೆ ಪರಿಷತ್ ಟಿಕೆಟ್ ನೀಡುವಂತೆ ಶಿಫಾರಸನ್ನ ಮಾಡಿದ್ದಾರೆ. ಡಿಸಿಎಂ ಭೇಟಿ ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಲ್ಲರಿಗೂ ಕೊಡಬೇಕಲ್ವಾ, ದೆಹಲಿಗೆ ಹೋಗ್ಬೇಕು, ಅಲ್ಲೇ ನಿರ್ಧಾರ ಆಗತ್ತೆ ಅಂದಿದ್ದಾರೆ. ಅವರೆಲ್ಲ ಲೆಕ್ಕಾಚಾರ ಮಾಡಿಕೊಂಡು ಅವರು ಮುಖ್ಯಮಂತ್ರಿಗಳಿಬ್ರು ದೆಹಲಿಗೆ ಹೋಗಿ ಫೈನಲ್ ಮಾಡ್ಕೊಂಡ್ ಬರ್ತಾರೆ. ಹೈಕಮಾಂಡ್ ಯಾರಿಗೆ ಫೈನಲ್ ಆಗಿ ತೀರ್ಮಾನ ಆದ್ರೆ ಅವರ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿ ಪ್ರಾದೇಶಿಕನ ಕೊಡಬೇಕು, ಹಿಂದುಳಿದ ವರ್ಗಗಳು ಕೊಡಬೇಕು, ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತರು, ಮಹಿಳೆಯರು, SC ST ಎಲ್ರಿಗೂ ಆದ್ಯತೆ ಕೊಡಬೇಕಾಗುತ್ತೆ. ಅದೆಲ್ಲ ಹೈಕಮಾಂಡ್ CM DCM ತೀರ್ಮಾನ ತಗೊಳ್ತಾರೆ. ವಿಧಾನ ಪರಿಷತ್ ಗೆಲ್ಲಲು ಜೆಡಿಎಸ್ ಬಿಜೆಪಿ ರಣತಂತ್ರ. ಬೆಂಗಳೂರಿನಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಭೇಟಿ. ಇತ್ತ ವಿಧಾನ ಪರಿಷತ್ ಚುನಾವಣೆ ಗೆಲ್ಲೋಕೆ ದೋಸ್ತಿ ನಾಯಕರು ಬೆಂಗಳೂರಿನಲ್ಲಿ ಮೊದಲ ಸಮನ್ವಯ ಸಭೆ ನಡೆಸಿದ್ರು. ಪರಿಷತ್ ಚುನಾವಣೆಗೆ ಸಿದ್ಧತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಇನ್ನು ಸಭೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಸಮನ್ವಯ ಸಭೆಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ಜೆಡಿಎಸ್ ಮೈತ್ರಿ ಹಾಲು ಜೇನು ಇದ್ದಂತೆ ಅಂದ್ರು. ಎಷ್ಟೇ ಅಲ್ಲ, ಕಾಂಗ್ರೆಸ್ನದ್ದು ಚೂರಿ ಹಾಕೋ ಸಂಸ್ಕೃತಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲೆಲ್ಲಿ ಬಿಜೆಪಿ ಸಭೆ ನಡೆಯುತ್ತೆ ಅಲ್ಲೆಲ್ಲ ಜೆಡಿಎಸ್ ಕಾರ್ಯಕರ್ತರು ಇದ್ದೇ ಇರ್ತಾ ಇದ್ರು. ಶಾಲು ಹಾಕೊಂಡೇ ಇರ್ತಾ ಇದ್ರು ಜೆಡಿಎಸ್ ಕಾರ್ಯಕರ್ತರು. ಕರೋಣ ಹೇಳ್ತಾವ್ರೆ ಜಾಸ್ತಿ ನಾವೇ ಇರ್ತಾ ಇದೀರಿ ಅಂತ. ಆ ರೀತಿ ಒಂದ್ ರೀತಿ ಹಾಲು ಜೇನ ರೀತಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಒಂದು ಸಮನ್ವಯದಿಂದ ಏನ್ ಕೇಂದ್ರದ ನಾಯಕರು ಹೇಳದೇ ಇದ್ರು ಕೂಡ ಮನಸ್ಫೂರ್ತಿಯಾಗಿ, ಅಂದ್ರೆ ಕೇಂದ್ರದವ್ರು ಹೇಳ್ಬೇಕು, ಲೀಡರ್ ಹೇಳ್ಬೇಕು ಅಂತ ಯಾರಿಗೂ ಗಮನಕ್ಕೆ ಬರಲಿಲ್ಲ. ಇಲ್ಲಪ್ಪ, ಇಂಥ ಕಷ್ಟ ಸಮಯದಲ್ಲಿ ನಾವೆಲ್ಲರೂ ಕೂಡ ದೇವೇಗೌಡರು ಏನ್ ಹೇಳಿದ್ದಾರೆ, ಈ ದೇಶದ ಪ್ರಧಾನಿ ಮತ್ತೊಮ್ಮೆ ನರೇಂದ್ರ ಮೋದಿ ಆಗ್ಬೇಕು ಅಂತೇಳಿ ಇಲ್ಲೋಗಿ ವಿಧಾನಸಭೆಯಲ್ಲಿ ಕೈ ಎತ್ತಿದ್ರಲ್ಲ, ಏನೋ ಜೋಡೆತ್ತು ಅಂತ. ಎಲ್ಲಿಗೆ ಹಾಕಿದ್ರು ಗೊತ್ತಾಯ್ತಲ್ಲ. ಈಗ ಕೆಲಸ ಆಗ್ಬೇಕಾದ್ರೆ ಕೈ ಎತ್ತು, ಕೆಲಸ ಆದ ತಕ್ಷಣ ಚೂರಿ ಹಾಕು. ಇದು ಕಾಂಗ್ರೆಸ್ ಅವರ ಸಂಸ್ಕೃತಿ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಕೆಳಮಟ್ಟದಿಂದಲೂ ನಮ್ಮ ಮೈತ್ರಿ ಭದ್ರಗೊಳಿಸುವ ಕೆಲಸ ಆಗ್ಬೇಕಿದೆಯಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ನಮ್ಮ ಮತದಾರರಿಗೆ, ನಮ್ಮ ಹಿತೈಷಿಗಳಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅವರು ಬಹಳ ದಿನದಿಂದ ನಿರೀಕ್ಷೆ ಮಾಡ್ತಿದ್ರು. ನಾವೆರಡು ಪಕ್ಷ ಒಂದಾಗಬೇಕು, ಮೈತ್ರಿಗಳಾಗಬೇಕು. ಆ ಮೈತ್ರಿ ಆಗ ಮೂಲಕ ಬಲವಾಗಿ ಕರ್ನಾಟಕವನ್ನ ಸದೃಢವಾದಂತ ಸಮೃದ್ಧಿಯ ಕರ್ನಾಟಕವನ್ನ ಕಟ್ಟಲಿಕ್ಕೆ ಸಾಧ್ಯವಿರೋದು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಜನ ಅರ್ಥ ಮಾಡ್ಕೊಂಡಿರು, ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೊಂಡಿರು. ಕಾಂಗ್ರೆಸ್ನವರು ಚುನಾವಣೆ ಗೆಲ್ಲೋಕೆ ಕೆಲ ಕಡೆಗಳಲ್ಲಿ ಆಮಿಷ ತೋರಿಸುತ್ತಿದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಬಾಂಬ್ ಹಾಕಿದ್ದಾರೆ. ಕಾಂಗ್ರೆಸ್ನಿಂದ ಏನೇ ಬೇಕಾದ್ರೂ ಅವರು ಆಮಿಷಗಳನ್ನು ನೋಡ್ಲಿ. ಈಗಾಗಲೇ ಕೆಲವು ಭಾಗದಲ್ಲಿ ಏನೋ ನಮ್ಮ ಊಟದ ಒಂದು ಪ್ಯಾಕೆಟ್ಗಳನ್ನ ಏನೋ ಮಾಡಿದ್ರು, ನಮ್ಮ ವಸ್ತುಗಳನ್ನ ಇದೆಲ್ಲ ಸೀಸ್ ಮಾಡಿದ್ದಾರೆ ಹಲವಾರು ಭಾಗದಲ್ಲಿ. ಈಗಾಗಲೇ FIR ಆಗಿದೆ. ಇದೆಲ್ಲ ಆಗ್ಲೇ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅವರು ದುಡ್ಡಿಗೆ ಯಥೇಚ್ಛವಾಗಿ ಖರ್ಚು ಮಾಡ್ತಾರೆ. ಅವರಲ್ಲಿ ದುಡ್ಡಿನ ಕೊರತೆ ಇಲ್ಲ. ಇದನ್ನು ಮೆಟ್ಟು ನಿಲ್ಲಬೇಕು ಅಂದ್ರೆ ನಿಮ್ ಶ್ರಮ ಇವತ್ತು ಮುಖ್ಯವಾಗಿರ್ತಕ್ಕಂಥ. ಜೂನ್ 3ರಂದು ಶಿಕ್ಷಕರ ಹಾಗೂ ಪದವೀಧರರ ಕ್ಷೇತ್ರದಿಂದ ಪರಿಷತ್ಗೆ ಚುನಾವಣೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಗೆಲ್ಲಿಸೋಕೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸಭೆಯನ್ನ ಮಾಡಿದ್ರು. NDA ಅಭ್ಯರ್ಥಿ ವಿವೇಕಾನಂದ ಗೆಲ್ಲಿಸೋಕೆ ಮುಖಂಡರು ಸಭೆಯಲ್ಲಿ ಚರ್ಚೆ ಮಾಡಿದ್ರು. ಸಭೆಯ ಬಳಿಕ ಮಾತನಾಡಿದ ವಿಜಯೇಂದ್ರ, ಎಲ್ಲ 6 ಕ್ಷೇತ್ರಗಳನ್ನ ಗೆಲ್ಲಲು ನಾವು ತಯಾರಿ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ದೊಡ್ಡ ಅಂತರದಲ್ಲಿ ಇವತ್ತು ಗೆಲ್ಲಿಸಬೇಕು ಅಂತೇಳಿ ನಮ್ಮ ಎರಡೂ ಪಕ್ಷದ ಮುಖಂಡರು, ಕಾರ್ಯಕರ್ತರು ಒಗ್ಗಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಎರಡೂ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು, ಪದವೀಧರರು ಮತ್ತೆ ಶಿಕ್ಷಕರು ಮತ್ತೊಮ್ಮೆ ಭೋಜೇಗೌಡರಿಗೆ ಆಶೀರ್ವಾದನ ಮಾಡ್ತಾರೆ, ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತಾರೆ. ಒಟ್ಟಾರೆಯಾಗಿ ಅಭ್ಯರ್ಥಿಗಳ ಆಯ್ಕೆ ಸಿಎಂ ಹಾಗೂ DCMಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಎಲ್ಲರಿಂದ ಅಭಿಪ್ರಾಯ ಸಂಗ್ರಹಿಸಿ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ದೆಹಲಿ ಭೇಟಿ ನೀಡೋ ಮುನ್ನ ಮತ್ತೊಮ್ಮೆ ಇಬ್ಬರು ಸಭೆ ನಡೆಸಿ ಅಂತಿಮ ಪಟ್ಟಿಯನ್ನ ಹೈಕಮಾಂಡ್ ಮುಂದೆ ಇಡಲಿದ್ದಾರೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.
ಇನ್ನು ಇವತ್ತು ಡೇಟ್ ಎಷ್ಟು? ಮೇ 26ನೇ ತಾರೀಕು. ಅಂದ್ರೆ ಸರಿಯಾಗಿ ಒಂದು ತಿಂಗಳ ಹಿಂದೆ ಏಪ್ರಿಲ್ 20ನೇ ತಾರೀಕು ಏನಿತ್ತು, ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆದಿತ್ತು. ಅದೇ ದಿವಸ ಪ್ರಜ್ವಲ್ ರೇವಣ್ಣ ಅವರು ಮತ ಹಾಕಿ ಸೀದಾ ವಿದೇಶಕ್ಕೆ ಹೋದಂತವ್ರು ಇವತ್ತಿಗೂ ಕೂಡ ಪತ್ತೆಯಾಗಿಲ್ಲ. ಅಂತ ಅಂದ್ರೆ ಇವತ್ತಿಗೆ ಪ್ರಜ್ವಲ್ ರೇವಣ್ಣ ಅವರು ಪರಾರಿಯಾಗಿ ಹೆಚ್ಚು ಕಮ್ಮಿ ಒಂದು ತಿಂಗಳಾಗಿದೆ. ಸರಿಯಾಗಿ ಹೆಚ್ಚು ಕಮ್ಮಿ ಸರಿಯಾಗಿ ಒಂದು ತಿಂಗಳಾಗಿದೆ. ಆದ್ರೆ ಇಲ್ಲಿ ತನಕನೂ ಕೂಡ ಅಂದ್ರೆ ಇವತ್ತೂ ಕೂಡ ಅವರನ್ನ ವಿದೇಶಕ್ಕೆ ಹೋಗಕ್ ಬಿಟ್ಟಿದ್ಯಾರು ಅನ್ನುವಂತ ಚರ್ಚೆ ಇದೆಯಲ್ಲ, ಆಮೇಲೆ ವಾದ ಪ್ರತಿವಾದ, ಟೀಕೆ ಪ್ರತಿ ಟೀಕೆ ಅದು ನಡೀತಾನೆ ಇದೆ, ಅದು ಮುಂದುವರಿತಾನೆ ಇದೆ. ಇದೆಲ್ಲ ಒಂದು ಸಂಗತಿ. ಇದರ ಜೊತೆಗೇನೆ ಹೌದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸುವಂತ ನಿಟ್ಟಿನಲ್ಲಿ SIT ಅನ್ನು ರಚಿಸಲಾಗಿದೆ. ಆದ್ರೆ ಪೆನ್ ಡ್ರೈವ್ ಅನ್ನ ಅಂತಂದ್ರೆ ಇಲ್ಲಿ ಪ್ರಜ್ವಲ್ ಮಾಡಿದಂಥದ್ದು ಎಷ್ಟು ತಪ್ಪೋ, ಆ ಪೆನ್ ಡ್ರೈವ್ ನಲ್ಲಿ ಮಹಿಳೆಯರು ಯುವತಿಯರ ಮುಖವನ್ನು ಕೂಡ ಬ್ಲರ್ ಮಾಡದೆ ಊರ್ ತುಂಬಾ ಅದನ್ನ ಹಂಚಿದಂಥದ್ದು ಕೂಡ ಅದಕ್ಕಿಂತ ದೊಡ್ಡ ಕ್ಷಮ್ಯ ಅಪರಾಧ ಅಂತ ಹೇಳೋರಿದ್ದಾರೆ. ಹಾಗಾಗಿ ಇಂಥ ಅಪರಾಧ ಮಾಡಿದಂಥವ್ರನ್ನ ಪತ್ತೆ ಹಚ್ಚೋ ಕಾರ್ಯ SIT ಮಾಡ್ತಾ ಇದೆಯಾ? SITಯ ತನಿಖೆ ಈ ವಿಚಾರದಲ್ಲಿ ಬಹಳ ಅನುಮಾನಾಸ್ಪದವಾಗಿ ಕಂಡು ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ ಈ ಪೆನ್ ಡ್ರೈವ್ ಹಂಚಿದ್ಯಾರು ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತನಕ A6, A7, A8 ಇಂಥ ಆರೋಪಿಗಳನ್ನ ಇವರು ಬಂಧಿಸ್ತಾ ಇದ್ದಾರೆ ಹೊರತು ಪ್ರಮುಖ ಆರೋಪಿಗಳನ್ನ ಈಗಲೂ ಕೂಡ ಬಂಧಿಸ್ತಾ ಇರುವಂತದ್ದು SIT ನಡೆಯ ಮೇಲೂ ಕೂಡ ಬಹಳಷ್ಟು ಅನುಮಾನವನ್ನ ಹುಟ್ಟಿಸ್ತಾ ಇದೆ. ಬನ್ನಿ ನೋಡೋಣ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಓಡೋಗಕ್ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ. ಅವ್ರು ಯಾಕೆ ಹಂಗೆ ಮಾತಾಡ್ತಾರೋ ಅವ್ರ ತಲೆ ಸರಿ ಇತ್ತಲ್ಲ ಗೊತ್ತಿಲ್ಲ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ? ಯಾವುದೇ ವಿಚಾರನ ಇನ್ನು ಮುಂದೆ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿ. ಒಂದು ತಿಂಗಳು ಬರೋಬ್ಬರಿ ಒಂದು ತಿಂಗಳಾಯ್ತು. ಏಪ್ರಿಲ್ 26 ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇತ್ತು. ಹಾಸನದಲ್ಲಿ ಮತದಾನ ಮಾಡಿ ಸಂಸದ ಪ್ರಜ್ವಲ್ ವೋಟ್ ಹಾಕಿದ ನಂತರ ವಿದೇಶಕ್ಕೆ ಜೂಟ್ ಆಗಿದ್ರು. ಇವತ್ತಿಗೆ ಸರಿಯಾಗಿ ಒಂದು ತಿಂಗಳಾಗಿದ್ದು ಪ್ರಜ್ವಲ್ ಮಾತ್ರ ವಾಪಸ್ ಬಂದಿಲ್ಲ. ಆದ್ರೆ ಇತ್ತ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ಗೆ ವಿದೇಶಕ್ಕೆ ಕಳಿಸಿದ್ಯಾರು ಅನ್ನೋ ಬಗ್ಗೆ ಮಾತಿನ ಕದನವೇ ನಡೀತಾ ಇದೆ. ಪ್ರಜ್ವಲ್ ನನ್ನ ವಿದೇಶಕ್ಕೆ ಓಡಿ ಹೋಗಲು ಬಿಟ್ಟಿದ್ದೆ ಕಾಂಗ್ರೆಸ್ ಅಂತ ವಾಗ್ದಾಳಿ ನಡೆಸಿದ್ದ ಅಶೋಕ್ಗೆ ಸಚಿವ RB ತಿಮ್ಮಾಪುರ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಶೋಕ್ ತಲೆ ಸರಿ ಇದೆಯೋ ಇಲ್ವೋ ಅಂತ ಪ್ರಶ್ನಿಸಿದ್ದಾರೆ. ಅವ್ರ ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋ ಕತ್ತೆ ಕಾಯ್ತಾ ಇದ್ರ? ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋವರೆಗೂ ಕತ್ತೆ ಕಾಯ್ತಾ ಇದ್ರ? ಓಡೋಗಕ್ಕೆ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ. ನೇರ ಅಪಾದ. ಅವ್ರು ಯಾಕೆ ಹಂಗೆ ಮಾತಾಡ್ತಾರೋ ಅವ್ರ ತಲೆ ಸರಿ ಇತ್ತಲ್ಲ ಗೊತ್ತಿಲ್ಲ ನನಗೆ. ದಿಸ್ ಈಸ್ ನಾಟ್ ಗುಡ್. ಇಂಥ ಹೀನಸ್ ಕೇಸನ್ನು ಎಲ್ಲೊಂದು ಮರೆಮಾಚಲಿಕ್ಕೆ ರೇವಣ್ಣನ ಬಗ್ಗೆ ಮಾತನಾಡೋದು, ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡ್ತಾರೆ, ಪ್ರಜ್ವಲ್ನ ಬಗ್ಗೆ ಮಾತಾಡಲಿ ಅವರು. ಇನ್ನು ದೇವೇಗೌಡರೇ ಪ್ರಜ್ವಲ್ನ ಕಳಿಸಿದ್ದಾರೆ ಎಂಬ CM ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂತಹ ಶಾಸಕ GT ದೇವೇಗೌಡ ನಿತ್ಯ ಒಂದೇ ಚರ್ಚೆ ಮಾಡೋದು ಸರಿಯಲ್ಲ, ತನಿಖೆ ಆಗ್ಲಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ? ಪತ್ರ ಬರೆಯೋದು ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ? ಪತ್ರ ಬರೆಯೋದು ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಕಾನೂನು ಪ್ರಕಾರ ಏನು ಮಾಡಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ತೊಡಗಿಸ್ಕೊಂಡಿದ್ದಾವೆ. ಕಾನೂನು ರೀತಿ ಅವ್ರು ಯಾವ ಶಿಕ್ಷೆ ಬೇಕಾದ್ರೂ ಕೊಡಲಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಪಕ್ಷನೂ ಹೇಳಿದೆ. ನಾವು ಈಗಾಗಲೇ ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಿದ್ದೇವೆ. ಆದ್ದರಿಂದ ಯಾವುದೇ ವಿಚಾರನ ಇನ್ನು ಮುಂದೆ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿ. ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ KS ಈಶ್ವರಪ್ಪ, ಏನೇ ರಿಪೋರ್ಟ್ ಬಂದರೂ ಸರ್ಕಾರ ಮಾಡಿಸಿದೆ ಎಂಬ ಭಾವನೆ ಬರುತ್ತೆ, ಹೀಗಾಗಿ CBI ತನಿಖೆಗೆ ವಹಿಸಿ ಅಂತ ಆಗ್ರಹಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಪರಮೇಶ್ವರ್, ಪ್ರಕರಣದ ತನಿಖೆಗೆ SIT ರಚಿಸಿದ್ದೀವಿ ಅಂತ ಹೇಳಿದ್ದಾರೆ. ನೀವು ಸತ್ಯ ಹರಿಶ್ಚಂದ್ರ ತಾನೆ, ನಿಮ್ದೇನು ತಪ್ಪಿದೆ ಅಂತ ನಾನು ಈ ನಿಮಿಷಕ್ಕೂ ಹೇಳಲ್ಲ. ಆದರೆ ತಪ್ಪಿದೆ ಇಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ನೀವು CBI ಕೊಡಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋಂಥ ಈ ಕೊಲೆ ಸುಲಿಗೆ ಈ ರೀತಿ ಅತ್ಯಾಚಾರಗಳು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಎಂದೂ ಕೂಡ ನಾವು ಕಂಡಿರಲಿಲ್ಲ. ಈಗ ಪ್ರಜ್ವಲ್ ಇದರಲ್ಲಿ ಪಾತ್ರ ಏನೇನು ಪಾತ್ರ ಇದೆ ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ SIT ಮಾಡಿದ್ದು. ಏನೋ ಗಾಳಿನಲ್ಲಿ ಗುಂಡು ಹೊಡೆದಾಗೆ ಯಾರ್ಯಾರ್ದೋ ಹೆಸರು ಹೇಳೋದು ಅಗತ್ಯ ಇಲ್ಲ.
ತನಿಖೆ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ. ಇನ್ನು SIT ತನಿಖೆ ಸಾಕಷ್ಟು ಅನುಮಾನ ಮೂಡಿಸಿದೆ. ಪೆನ್ಡ್ರೈವ್ ಹಂಚಿಕೆ ಆರೋಪದ FIR ನಲ್ಲಿರುವಂತಹ ಪ್ರಮುಖ ಆರೋಪಿಗಳ ಬಂಧನವೇ ಆಗಿಲ್ಲ. ಬದಲಾಗಿ 6, 7 ಮತ್ತು 8ನೇ ಆರೋಪಿಯನ್ನ ಬಂಧಿಸಲಾಗಿದ್ದು, ಉಳಿದ 5ರ ಬಂಧನಕ್ಕೆ SIT ಮೀನಾಮೇಷ ಎಣಿಸ್ತಾ ಇದೆ. ಪ್ರಜ್ವಲ್ನ ಮಾಜಿ ಕಾರು ಚಾಲಕ ಕಾರ್ತಿಕ್, ಪುಟ್ಟರಾಜು, ನವೀನ್ ಗೌಡ, ಚೇತನ್ ಮತ್ತು ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತ ಶರತ್ನನ್ನ ಬಂಧಿಸಿಲ್ಲ. ಇದು ಬಹಳಷ್ಟು ಅನುಮಾನಕ್ಕೂ ಕಾರಣವಾಗಿದೆ. ಇನ್ನು ಇವರೆಲ್ಲ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅತ್ತ SIT ಅಧಿಕಾರಿಗಳು ಪೆನ್ಡ್ರೈವ್, ಹಾರ್ಡ್ ಡಿಸ್ಕ್, ಲ್ಯಾಪ್ಟಾಪ್ಗಳನ್ನ ವಶಪಡಿಸಿಕೊಂಡು ಸಾಕ್ಷ್ಯ ಸಂಗ್ರಹದಲ್ಲೇ ನಿರತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಕೇವಲ ಇನ್ನು 6 ದಿನಗಳಲ್ಲಿ 18ನೇ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗಿನ ಕೊನೆ ಹಂತದ ಮತದಾನ ನಡೆಯುತ್ತೆ. ಇನ್ನು 9 ದಿನಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಏನು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಹೀಗಾಗಿ ಪ್ರಧಾನಿ ಆದಿಯಾಗಿ ಎಲ್ಲ ಪ್ರಮುಖ ರಾಜಕೀಯ ನಾಯಕರು ತಮ್ಮ ಬತ್ತಳಿಕೆಯಲ್ಲಿರುವಂತಹ ಕೊನೆ ಅಸ್ತ್ರವನ್ನ ಈ ಕೊನೆ ಹಂತದ ಮತದಾನದ ಸಂದರ್ಭದಲ್ಲಿ ಪ್ರಯೋಗಿಸ್ತಾ ಇದ್ದಾರೆ. ಅಂದ್ರೆ ಈ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹೇಗೆ ಸಾಗ್ತಾ ಇದೆ ಪ್ರಚಾರ, ಅಂತಹ ಅಸ್ತ್ರಗಳು ಯಾವ್ದ್ಯಾವುದು ಬನ್ನಿ ನೋಡೋಣ. ಇನ್ನಾರೇ ದಿನ, ಕೇವಲ 6 ದಿನಗಳಲ್ಲಿ 18ನೇ ಲೋಕಸಭೆ ಚುನಾವಣೆಯ ಕೊನೆಯ ಹಂತದ ಮತದಾನ ಮುಗಿಯಲಿದ್ದು, 9 ದಿನಗಳಲ್ಲಿ ಎಲ್ಲಾ ಅಭ್ಯರ್ಥಿಗಳ ಭವಿಷ್ಯ ಏನಾಗುತ್ತೆ ಅಂತ ಹೊರಬೀಳಲಿದೆ. ಹೀಗಾಗಿ ಪ್ರಧಾನಿ ಮೋದಿ ಕೂಡ ಅಂತಿಮ ಹಂತದ ಚುನಾವಣೆಯಲ್ಲಿ ತಮ್ಮ ಬತ್ತಳಿಕೆಯಲ್ಲಿರುವ ಕೊನೆಯ ಅಸ್ತ್ರಗಳನ್ನ ಬಿಡ್ತಿದ್ದಾರೆ. ಇಂದು ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ಚುನಾವಣಾ ರ್ಯಾಲಿ ನಡೆಸಿದ ಪ್ರಧಾನಿ ಮೋದಿ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಯಾರಾಗ್ತಾರೆ ಎಂಬ ಜೇನುಗೂಡಿಗೆ ಕಲ್ಲು ಹೊಡೆದಿದ್ದಾರೆ. ಅಕಸ್ಮಾತ್ ಈ ಇಂಡಿಯಾ ಒಕ್ಕೂಟ ಏನಾದರೂ ಅಧಿಕಾರಕ್ಕೆ ಬಂದ್ರೆ 5 ವರ್ಷಗಳಲ್ಲಿ 5 ಪ್ರಧಾನಮಂತ್ರಿಗಳಾಗ್ತಾರೆ ಅಂತ ತಿವಿದಿದ್ದಾರೆ. सामान्य मानवी को भी मालूम है एक छोटा सा घर भी बनाना है तो बार बार मिस्त्री नहीं बदलते भाई. अब ये सपा कांग्रेस इंडी गठबंधन ये कह रहा है कि 5 साल में 5 प्रधानमंत्री. अब बताइए भाई, ये 5 साल में 5 प्रधानमंत्री कोई रखता है क्या? अरे कोई मिस्त्री नहीं रखता. ಮೋದಿ ಹೇಳಿಕೆಗೆ ಮಲ್ಲಿಕಾರ್ಜುನ ಖರ್ಗೆ ತಿರುಗೇಟು ಕೊಟ್ಟಿತು. ನಾವು ಸರ್ಕಾರ ರಚಿಸಿದ್ರೆ ಪ್ರಧಾನಿ ಯಾರೆಂದು ನಮ್ಮ ನಾಯಕರೆಲ್ಲ ಸೇರಿ ನಿರ್ಧರಿಸ್ತಾರೆ. ಇದು ಒಂದ್ ರೀತಿಯಲ್ಲಿ ಕೌನ್ ಬನೇಗಾ ಕರೋಡ್ಪತಿ ಎಂಬಂತಹ ಪ್ರಶ್ನೆ. ಆದ್ರೆ ಈ ಹಿಂದೆ ನಮಗೆ ಬಹುಮತ ಸಿಗದೇ ಇದ್ದಾಗಲೂ ಮನಮೋಹನ್ ಸಿಂಗ್ 10 ವರ್ಷ ಯಾವುದೇ ಬದಲಾವಣೆ ಇಲ್ಲದೆ PM ಆಗಿ ಇರಲಿಲ್ವೇ ಅಂತ ತಿರುಗೇಟು ಕೊಟ್ಟಿದ್ದಾರೆ. देखिए, गठबंधन होने के बाद सब मिल सकते हैं, एक हो सकते हैं. मिल के जो गठबंधन के नेता लोग तय करेंगे, सारे पक्ष वाले मिल के बोलेंगे, वो नेता बनेगा. अब आप क्या सोच सकते हैं कि जब 2004 में सोनिया गांधी जी को सभी ने मिलकर कहा, तब उन्होंने ठुकरा दिया. मेजॉरिटी नहीं थी, 140 सीटें थी. फिर उसके बाद 209 सीट पे दोबारा हम 2009 में आए. उस वक्त भी मेजॉरिटी हमको नहीं थी. ऐसा ही UPA सरकार बनाकर हमने 10 साल चलाए. ಇತ್ತ ಕಾಂಗ್ರೆಸ್ ವಿರುದ್ಧ ಮತ್ತೆ ತಮ್ಮ ವಾಕ್ಚರಿ ಝಳಪಿಸಿದ ಪ್ರಧಾನಿ ಮೋದಿ ಎಸ್ಪಿ ಮತ್ತು ಕಾಂಗ್ರೆಸ್ ಬರೀ ವೋಟ್ ಬ್ಯಾಂಕ್ ಅಷ್ಟೇ ಮೀಸಲಾಗಿದ್ದಾರೆ. ಆದರೆ ದೇಶದ ಬಡವರು, ದಲಿತರು, ಹಿಂದುಳಿದವರು ಮೋದಿ ಪರವಾಗಿದ್ದಾರೆ ಅಂತ ಹೇಳಿದ್ರು. सपा कांग्रेस के लोग वोट बैंक को समर्पित है, वही मोदी गरीब, दलित, पिछड़ों के हितों के लिए समर्पित है. ಅತ್ತ ಹಿಮಾಚಲ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಕ್ಯಾಂಪೇನ್ ನಡೆಸಿ ಮಹಿಳೆಯರಿಗೆ 8,500 ರೂಪಾಯಿ ಕೊಡುವ ವಾಗ್ದಾನ ನೀಡಿದ್ರು. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಜುಲೈ 5ರಂದು ಬಡ ಮಹಿಳೆಯರ ಖಾತೆಗೆ ಮೊದಲ ಕಂತಿನ ಹಣ ಹಾಕ್ತೀವಿ, ಅದರ ಜೊತೆಗೆ ಪ್ರತಿ ತಿಂಗಳು ಟಕಾಟಕ್ ಅಂತ ಹಣ ಹಾಕ್ತಾ ಹೋಗ್ತೀವಿ ಅಂತ ರಾಹುಲ್ ಗಾಂಧಿ ಭರವಸೆ ನೀಡಿದ್ರು. 5 जुलाई को करोड़ों महिलाओं के बैंक अकाउंट में 8,500 रुपए आपको मिलेगा. जुलाई में 5 जुलाई, 5 अगस्त, सितंबर, अक्टूबर, नवंबर, दिसंबर, जनवरी, ठकाठक 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 अंदर. ಅತ್ತ ಪಂಜಾಬ್ನ ಫತೇಗಢ್ನಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಚಾರ ನಡೆಸಿ
ಮೋದಿ ಅದಾನಿ ಪಾಲುದಾರಿಕೆಯಿಂದಾಗಿ ಹಿಮಾಚಲದ ರೈತರಿಗೆ ಅವರು ಬೆಳೆದ ಸೇಬಿಗೆ ಸರಿಯಾದ ಬೆಲೆ ಸಿಗ್ತಿಲ್ಲ. ಹಿಮಾಚಲದಲ್ಲಿ ಸೇಬಿನ ಬೆಲೆಯಿಂದ ಹಿಡಿದು ದೇಶದ ಬಂದರುಗಳು, ವಿಮಾನ ನಿಲ್ದಾಣಗಳು ಮತ್ತು ರಕ್ಷಣಾ ಕ್ಷೇತ್ರಗಳವರೆಗೆ ಎಲ್ಲವನ್ನೂ ಅದಾನಿ ನಿಯಂತ್ರಿಸುತ್ತಿದ್ದಾನೆ ಅಂತ ಕಿಡಿಕಾರಿದ್ರು. ಒಟ್ಟಾರೆ ಕೇಂದ್ರದ ಎಲ್ಲಾ ನಾಯಕರು ಅಂತಿಮ ಹಂತದ ಕಸರತ್ತು ನಡೆಸುತ್ತಿದ್ದು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದಾರೆ. ಆದರೆ ಜೂನ್ 1ರಂದು ಕೊನೆಯ ಹಂತದ ಮತದಾನ ನಡೆದು ಜೂನ್ 4ರಂದು ಮತದಾರ ಬರೆದ ಹಣೆ ಬರಹ ಹೊರಬೀಳಲಿದೆ. ಆ ದಿನ ಜನ ಬರೆದುಕೊಟ್ಟ ತೀರ್ಪು ದೇಶದ ಚುಕ್ಕಾಣಿ ಯಾರು ಹಿಡಿಯುತ್ತಾರೆ ಎಂಬುದನ್ನ ನಿರ್ಧರಿಸಲಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.